ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉಪ್ಪು ತಿಂದವರು ನೀರು ಕುಡಿಬೇಕು, ತಪ್ಪು ಮಾಡಿದವರು ಶಿಕ್ಷೆಯನ್ನು ಅನುಭವಿಸಬೇಕು. ಅಶ್ವಥ್ ನಾರಾಯಣ್ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ಹೌದು, ಈಗಾಗಲೇ ಇಡಿ ದಾಳಿಯನ್ನು ನಡೆಸಿದೆ. ಹ್ಯಾರಿಸ್ ಪುತ್ರ ನೆಲಪಾಡ್ ಮನೆಯಲ್ಲಿ ಹಾಗೆಯೇ ಕಚೇರಿಯಲ್ಲಿ ದಾಳಿ ನಡೆಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಅಶ್ವಥ್ ನಾರಾಯಣ್ ಏನೆಲ್ಲ ಆಗಲಿದೆ ಕಾದು ನೋಡೋಣ. ಇಡಿ ದಾಳಿ ಆದ ಮೇಲೆ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಆದರೆ ಈ ಬಿಟ್ಕಾಯಿನ್ ಹಗರಣದಲ್ಲಿ ಬಿಜೆಪಿ ಮೇಲೆ ಆರೋಪ ಮಾಡುವುದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಇವತ್ತು ಶಾಸಕ ಹ್ಯಾರಿಸ್ ಅವರ ಪುತ್ರ ನಲಪಾಡ್ ಇವರ ಮನೆ ಹಾಗೂ ಕಚೇರಿ ಹೀಗೆ ಹಲವು ಕಡೆ ಇಡಿ ದಾಳಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋದರೆ ನಲಪಾಡ್ ಹಾಗೂ ಈ ಅಂತಾರಾಷ್ಟ್ರೀಯ ಹ್ಯಾಕರ್ ಶ್ರೀಕಿ ನಡುವಿನ ನಂಟಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಇಡಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಹಾಗಾದರೆ ನಲಪಾಡ್ಗೂ ಬಿಟ್ಕಾಯಿನ್ ಹಗರಣಕ್ಕೂ ಶ್ರೀಕಿಗೂ ಇರುವಂಥ ಲಿಂಕ್ ಏನು? ಇದರ ಬಗ್ಗೆ ಒಂದಷ್ಟು ಕುತೂಹಲ ಇದ್ದೇ ಇದೆ. ಆದರೆ ಅವತ್ತು ಬಿಟ್ಕಾಯಿನ್ ಹಗರಣ ಅಂದಾಗ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೇಳಬಂತು, ಬಿಜೆಪಿ ಹಲವು ನಾಯಕರ ಹೆಸರು ಕೇಳಬಂತು. ಇದರಲ್ಲಿ ಶ್ರೀಕಿ ಪಾತ್ರ ಏನಿರಬಹುದು ಅನ್ನುವಂತಹ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಹಾಗೆ ಉಳ್ಕೊಂಡಿದ್ವು. ಈಗ ಇಡಿ ನಡೆಸಿರುವಂಥ ದಾಳಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ಅಶ್ವಥ್ ನಾರಾಯಣ್ ವಿನಾಕಾರಣ ಬಿಜೆಪಿ ಮೇಲೆ ಆರೋಪ ಸರಿಯಲ್ಲ, ಇಡಿ ದಾಳಿಯಾಗಿದೆ, ದಾಳಿಯ ನಂತರದ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಅನ್ನೋದು ಹೊರಗೆ ಬರುತ್ತೆ, ಕಾದು ನೋಡೋಣ ಅಂತ ಕೂಡ ಹೇಳಿದ್ದಾರೆ.